ದಾವಣಗೆರೆ ದಕ್ಷಿಣದಿಂದ ಈಗ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ಗೆ ತಲೆಬಿಸಿ ಆಗುವಂತಹ ಚಾನ್ಸಸ್ ಇದೆ. ಕಾಂಗ್ರೆಸ್ಗೆ ಈ ಮುಸ್ಲಿಂ ಮುಖಂಡ ಸಲ್ಲಿಸಿರುವಂತಹ ನಾಮಪತ್ರ ತಲೆಬಿಸಿ ಆಗುವ ಸಾಧ್ಯತೆ ಇದೆ. ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸಾದಿಕ್. ಹಾಗೆ ನೋಡಿದ್ರೆ ಶಾಮನೂರು ಶಿವಶಂಕರಪ್ಪ ಕುಟುಂಬನೇ ಮುಂದೆ ನಿಂತು ನನಗೆ ಬಿ ಫಾರಂ ಕೊಡಿಸಬೇಕಾಗಿತ್ತು, ಆದ್ರೆ ಈಗಲೂ ನನಗೆ ಬಿ ಫಾರಂ ಸಿಗುವ ನಂಬಿಕೆ ಇದೆ ಅಂತ ಪೈಲ್ವಾನ್ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ಇನ್ನು ಹೆಚ್ಚೆಚ್ಚು ಮೂಡಿ ಬರ್ತಕ್ಕಂಥ ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಸಮರ್ಥ ಅವರು ಕೂಡ ನಾಮಪತ್ರ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಈಗ ಕಾಂಗ್ರೆಸ್ಸಿಂದ ನಾನು ಕೂಡ ನಾಮಪತ್ರವನ್ನು ಸಲ್ಲಿಸ್ತೀನಿ ಅನ್ನೋಂಥದ್ದು ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಸೈಯದ್ ಪೈಲ್ವಾನ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದರೆ ಯಾವುದ್ರಿಂದ ಸಲ್ಲಿಸಿರ ಸರ್? ಈಗ ಕಾಂಗ್ರೆಸ್ ಪಕ್ಷದಂತ ಅಂಥೇಳಿ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಸೋಮವಾರ ಜನಸಂಖ್ಯೆ ಜೊತೆಗೆ ಬಂದು ಒಂದು 2-3 ಸಾವಿರ ಜನ ಜೊತೆಗೆ ಬಂದು ನಾವೆಲ್ಲ ನಮಗೆ ಬಿ ಫಾರಂ ಸಿಗಲಿಲ್ಲ ಅಂತ ಹೇಳಿದ್ರು ಸೋಮವಾರ ಹಾಕ್ತೀವಿ. ಆಮೇಲೆ ನಮ್ಮ ಸಮಾಜದವರು, ನಾವು, ನಮ್ಮ ಹಿರಿಯರು, ನಮ್ಮ ರಾಜಕೀಯ ಗುರುಗಳು ಎಲ್ಲ ಸೇರಿ ಏನು ತೀರ್ಪು ತೊಗೊತೀವಿ, ಬಯಲಾಗಿರ್ಬೇಕು ಬೇಡ ಅಂತಕ್ಕದ್ದು ಅವಾಗ ನಾವು ಸೋಮವಾರ ತೀರ್ಮಾನ ತೊಗೊತೀವಿ ಸರ್. ಈಗಾಗಲೇ ಸಮರ್ಥ ಅವರು ಕೂಡ ಕಾಂಗ್ರೆಸ್ಸಿಂದ ಅಂತ ಅದು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಭಾರತದ ಸಂವಿಧಾನ ಹಕ್ಕಿದೆ, ಸಾರ್ವಜನಿಕರಿಗೆ ಹಕ್ಕಿದೆ, ಯಾರಾದರೂ ಆಗ್ಬೋದು. ಸಾದಿಕ್ ಪೈಲ್ವಾನ್ ಅಂತಲ್ಲ, ಇನ್ನೊಬ್ಬರಂತಲ್ಲ, ಇಡೀ 100 ಜನನೂ ಅಲ್ಲ, ಭಾರತದ ಸಂವಿಧಾನದ ಪ್ರಕಾರ ಅಡಿಯಲ್ಲಿ ಯಾರಾದರೂ ಅರ್ಜಿ ಸಲ್ಲಿಸ್ಬೋದು. 100% ಸಾದಿಕ್ ಪೈಲ್ವಾನ್ ಬಿಟ್ಟರೆ ಯಾರಿಗೆ ಸಿಗೋದಿಲ್ಲ. ಇದು ಬರೆದು ಇಟ್ಕೊಳ್ರಿ. ಸ್ಟೇಟ್ ಗೌರ್ಮೆಂಟ್ ಹೈಕಮಾಂಡು 100% ನಾನು ಅಡ್ಡಾಡಿದ್ರಿಂದ ಗೊತ್ತಿಡ್ದು ನಾನು 15 ವರ್ಷದಿಂದನೂ ನಾನು ಕೇಳ್ಕೊಂತ ಬಂದಿದ್ದೇನೆ. ಈಗ ಅಲ್ಲ, ನಾನು ಈ ಮರು ಚುನಾವಣೆಗೆ ಅರ್ಜಿ ಹಾಕಿರೋದು. ಈ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾನೆ. ಆದರೆ ಬೈಲಿಯಲ್ಲಿ ರಣರಂಗ ಮೈದಾನದಲ್ಲಿ ನಾ ಇರ್ತಾನೆ. ಪ್ರತಿ ಸಾರಿ ಕೂಡ ಈಗ ಶಾಮನೂರು ಶಿವಶಂಕರಪ್ಪನವರಿಗೆ ಟಿಕೆಟ್ ಸಿಗ್ತಾ ಇತ್ತು. ನಾವೇ ಕೊಡ್ಸ್ಕೊಂಬಂದಿರೋದು. ನಾವೇ ಕೊಡ್ಸ್ಕೊಂಬಂದು ನಾವೇ ಇಡೀ ಎಲ್ಲ ಸಮಾಜದವ್ರು ಭುಜ ಹಚ್ಚಿ ಯಜಮಾನ್ರಿಗೆ ಗೆಲ್ಲಿಸ್ಕೊಂಬಂದ್ವಿ. ಈ ಯಜಮಾನ್ರು ಎಲ್ಲ ಇಲ್ಲಿದ್ದೋಸ್ಕರ ನಾವು ಅವರ ಶಿಷ್ಯನಾಗಿ, ನಾನೆಲ್ಲ ಅವ್ರ ಮನೆತನ ಗೊತ್ತಿದೆ. ಸಾದಿಕ್ ಪೈಲ್ವಾನ್ ಯಾರು ಅನ್ನೋದು. ಅವರಾದ್ರೂ ನಲ್ಲ ಬಾರಪ್ಪ ತರಿ ಬಿ ಫಾರಂ ಅಂತೇಳಿ ನನ್ನ ಜೊತೆ ಕರ್ಕೊಂಬಂದು ಅರ್ಜಿಯನ್ನು ಸಲ್ಲಿಸ್ಬೋದಿತ್ತು. ಅವ್ರು ಇನ್ನೂ ರಣರಂಗ ಮೈದಾನದಲ್ಲಿ ಇರ್ತಾರೆ ಅಂತೇಳಿದರೆ ನಾವು ಖಂಡಿತವಾಗೂ ಬಂಡಾಯ ಆದ್ರೂ ಇರ್ತೇವೆ. ಅಲ್ಲ, ಒಂದು ವೇಳೆ ಟಿಕೆಟ್ ಸಿಗದೆ ಹೋಗಿದ್ರೆ ಬಂಡಾಯ ಇರ್ತೇವೆ. ಅಂದರೆ ಕಾಂಗ್ರೆಸ್ಸಿಗೆ ಓಟ್ ಹಾಕೋಂಥದ್ದು ಏನಾದರೂ ಕೂಡ 100% ಸ್ವಾಮಿ. ಬಿ ಫಾರಂ ನನಗೆ ಸಿಗ್ತೈತಿ. ಸಿಗ್ಲಿಲ್ಲ ಅಂತ ಕಾರಣದಿಂದ ಆಮೇಲೆಲ್ಲ ನಾವು ತೀರ್ವಂತ ಒಂದು ಬಯಲಾಗಿರ್ತೇವೆ. ಈಗ ಅಬ್ದುಲ್ ಜಬ್ಬಾರ್ ಕೂಡ ಅವರು ಫೈಟ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಬ್ಬರ ಬಗ್ಗೆ ಹೇಳೋದಲ್ಲ, ಬಹಳ ಜನಕ್ಕೆ ಅಭಿಪ್ರಾಯ ಇದೆ. ಇದು ಸಾದಿಕ್ ಪೈಲ್ವಾನ್ ಅವರ ಅಭಿಪ್ರಾಯವಾಗಿರ್ತಕ್ಕಂಥ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.